ಅಧ್ಯಕ್ಷರುಗಳ ಆಗ್ಬೇಕಾದಾಗ ಎಷ್ಟು ನೋವುಗಳು ತಿಂದಿದ್ದಾರೆ ಅಂತ ನೇರದ ಡೈರಿಗಳಲ್ಲಿ ಫೋನ್ ಮಾಡಿ ಹೇಳಿದಾಗ ನಮ್ಗೆ ಆ ನೋವುಗಳು ಗೊತ್ತಾಗಿದೆ. ಅದನ್ನ ಪ್ರತಿಯೊಂದು ಎಷ್ಟಾಗುತ್ತೆ ಅಷ್ಟು ಶಕ್ತಿ ಮೀರಿ ಕೂಡ ಅದನ್ನ ಬಗೆಹರಿಸುವಂತ ಕೆಲಸ ಕೂಡ ನಾನು ಮಾಡಿದ್ದೀನಿ. ಅದನ್ನ ಯಾರೆಲ್ಲ ಅನುಕೂಲ ಪಡ್ಕೊಂಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಕಡೆಯಿಂದ ಸಹಾಯ ಆಗಿದೆಯೋ ಇಲ್ಲೋ ಅಂತ ಮಾತನ್ನ. ಸಹಾಯ ಆಗಿದೆಯೋ ಇಲ್ವೋ ಆಗಿರೋದು ದಯವಿಟ್ಟು ಹೇಳ್ಬೇಕು. ಇಲ್ಲ ಅಂತಂದ್ರೆ ನೀವು ಮಾಡಿಸ್ಕೊಂಡಿರೋಂಥ ಒಂದು ಸಹಾಯಕ್ಕೆ ಖಂಡಿತ ಹೇಳ್ತಿದ್ದೀನಿ ಭಗವಂತ ಒಳ್ಳೇದು ಮಾಡಲ್ಲ ಅನ್ನೋ ಮಾತು ಹೇಳ್ತೀನಿ. ಸಹಾಯ ಆಗಿದೆಯಾ ಆಗಿಲ್ವಾ? ಆಗಿದ್ಯಾ? ಇದಿದ್ರೆ ಖಂಡಿತ ಹೇಳ್ತಿದ್ದೀನಿ ಭಗವಂತ ಒಳ್ಳೇದು ಮಾಡ್ತಾನೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ನನ್ನ ತಾಯಿ ಇದ್ದಂಗೆ. ಎಂತ ಒಂದು ವಿಚಾರ ಬರಲಿ, ಎಂತ ಪರಿಸ್ಥಿತಿನೇ ಬರಲಿ ಇರ್ಲಿ, ನಮ್ಗೆ ಆಗದೆ ಇರ್ಲಿ, ಕಾಂಗ್ರೆಸ್ ಪಕ್ಷ ಅಂತ ಒಂದು ಕ್ಯಾಂಡಿಡೇಟ್ ಅಂತ ನಾವು ತೀರ್ಮಾನ ಮಾಡಿದ್ಮೇಲೆ ನನಗಾಗ್ಲಿ ಬಿಡ್ಲಿ, ನಮ್ಮ ಜಾಗ ಹೊಡೆದಾನ ಬಡದಾನ ಪಕ್ಷದ ವಿಚಾರ ಬಂದಾಗ ಯಾವುದೇ ರೀತಿ ವ್ಯಕ್ತಿಗಳು ಇದು ಬರಬಾರ್ದು. ಪಕ್ಷಕ್ಕೆ ಯಾರೇ ಆಗಿರ್ಲಿ ನಿಲ್ಸಿರ್ಲಿ ಅವ್ರಿಗೆ ವೋಟ್ ಮಾಡೋದ್ರ ಮುಖಾಂತರ ಈಗ ಅವರು ಕೆಲಸ ಮಾಡಬೇಕು. ಹೌದಲ್ವಾ? ಈಗ ಎಲ್ಲರೂ ಹೇಳಿದಾರಲ್ವಾ, ನೀವು ಅದೇ ಮಾತು ಹೇಳ್ತಾ ಇದ್ದೀರಲ್ವಾ? ಅದೇ ಮಾತನ್ನು ಇಟ್ಕೊಂಡ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಭದ್ರಕೋಟೆ ಹಿಂದೆ ಮುನಿಯಪ್ಪನವರ ಕಾಲದಿಂದ ಅದನ್ನ ಕಟ್ಕೊಂಡು ಬಂದಿದ್ದಾರೆ. ಅದನ್ನ ಮುಂದೆ ಹಂಗೆ ಉಳಿಸ್ಕೊಂಡು ಹೋಗುವಂತ ಕೆಲಸ ನಾವು ಮಾಡೋಣ. ನಾನು ಹೇಳೋದೇನು ಅಂದ್ರೆ, ರಾಜಕೀಯ ಮಾಡಬೇಕು ಅಂತ ಬಂದಾಗ ಏನೇ ಎದುರು ಬಂದ್ರು ಹಿಂದೆ ಒಂದು ಮುಂದೆ ಒಂದು ಬೇಡ. ಕ್ಯಾಂಡಿಡೇಟ್ ಮುಂದೆ ನಿಲ್ಸೋದು, ಹಿಂದೆ ಚೂರಿ ಹಾಕೋ ಕೆಲಸ ಮಾಡಬಾರ್ದು. ಇಲ್ಲಿ ಏನೇ ಇರ್ಲಿ, ಎದುರುಗಡೆ ಬರ್ಲಿ ಬಂದಾಗ್ಲಿ ಕಾಂಗ್ರೆಸ್ ಇಲ್ಲಿ ಬಂದು ನಿಂತ್ಕೋದಪ್ಪ ಅನ್ನೋದು, ಹಿಂದೆ ಚೂರಿ ಹಾಕೋ ಕೆಲಸ ಮಾಡೋದು ಯಾರು ಹೋಗ್ಲಿ ಆ ಕೆಲಸ ಮಾಡಬಾರ್ದು. ಅವಾಗ ಏನ್ ಹೇಳ್ತಾರಲ್ಲ, ಕಾಂಗ್ರೆಸ್ ಪಕ್ಷ ಅಂದ್ರೆ ತಾಯಿ ಇದ್ದಂತೆ. ಯಾರ ತಾಯಿ? ನನ್ಗೊಬ್ಬಳಿಗೆ ತಾಯಿ ಇಲ್ಲ, ನಿಮ್ ಎಲ್ರಿಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ರಿಗೂ ತಾಯಿ ಇದ್ದಂತೆ. ಚುನಾವಣೆ ಬಂದ್ರೆ ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಅಂತ ತಿಳ್ಕೊಬೇಕು. ಏನೋ ನಮ್ಮ ವ್ಯಕ್ತಿಗತವಾಗಿ ನಮ್ಮ ಪ್ರತಿಷ್ಠೆಗೋಸ್ಕರ ತನ್ನ ತಾಯಿನ ಬೇರೆ ಪಕ್ಷದವ್ರ ಜೊತೆ ಮಲಗಿಸುವಂತ ಕೆಲಸ ಮಾಡಬಾರ್ದು. ಈ ಮಾತು ಮಾತಾಡಬೇಕಿತ್ತು ಅಂತ ಬಂದು ಗೊತ್ತಿಲ್ಲ, ಆದ್ರೂ ಹೇಳ್ತಿದ್ದೀನಿ. ನನಗೇನಾಗಿದೆ ಅಂದ್ರೆ ನೋವು ನಾನು ನೋಡಿದ್ದೀನಿ. ಈಗ ನಮ್ಮ ಚುನಾವಣೆಗಳು ಹಿಂದೆ 1000 ನಡೆದಿದ್ರು, ಇನ್ನು ಮುಂದೆ ನಾವು ಕರೆಕ್ಟ್ ನಡೆಸ್ಕೊಂಡು ಹೋಗುವಂತ ಕೆಲಸ ಮಾಡೋಣ. ಈಗ ಡೈರಿ ಚುನಾವಣೆಗಳು ಬರ್ತಾ ಇದ್ದಾವೆ. ಆ ಡೈರಿನಲ್ಲಿ ಈಗ ಹೇಳಿದ್ವಿ ಎಲ್ಲ ಮುಖಂಡರ ಮೇಲೆ ಕೂತಿದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿಗಳಾಗಲಿ, ಈಗ ಕೆಲವ್ರಿಗೆ ಏನಾಗಿತ್ತು, ಬರೀ ಒಂದು ಕ್ಷೇತ್ರ ಇಲ್ಲ, ಮೊದಲಿದ್ದು ನಮ್ಮದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದೇ ಕ್ಷೇತ್ರ ಇದ್ದಿದ್ದು. ಆ ಕ್ಷೇತ್ರದಲ್ಲಿ ಸುಮಾರು ಮುನಿಯಪ್ಪನವರು ಸುಮಾರು 30-35 ವರ್ಷಗಳ ಕಾಲ ಅವ್ರ ಪಾಪ ಕೆಲಸ ನಿರ್ವಹಿಸಿದ್ರು ಬಂದ್ರು. ಈ ಸಾರಿ ಚುನಾವಣೆಗಳು ನಡೀಬೇಕಾದ್ರೆ ಕೂಡ ಅವ್ರಿಗೆ ಅಷ್ಟು ವಯಸ್ಸಾಗಿದ್ರು ಕೂಡ ರಾತ್ರಿ 12 ಗಂಟೆ ರಾತ್ರಿಗೆ ಡೈರಿ ಚುನಾವಣೆಗಳು ನಡೀತಾ ಇದೆ, ಹೋಗ್ಬೇಕು, ನಮ್ ಕಡೆ ಏನೋ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದೇವೆ,